ಆಡಿಷನ್ ಕರ್ಕೊಂಡು ಹೋಗದೆ ಇದ್ರೆ ನಾನು ಸಿಂಗರ್ ಅಂತ ಇದಾಗ್ತಾನೆ ಇರಲಿಲ್ಲ. ಆಮೇಲೆ ಅಲ್ಲಿ ಫೋಟೋ ಹೊಡ್ಕೊಂಡೆ ಎಲ್ಲೆಲ್ಲಿ ಆಡಿಷನ್ ಸ್ಥಳ ಅಂತೆಲ್ಲ ಹಾಕ್ತಾರಲ್ಲ ಅದೆಲ್ಲ. ನನ್ಗೆ ಆವಾಗ ಫಿಲ್ಮ್ ಸಾಂಗ್ ಬರೋದಂದ್ರೆ 3 ಹಾಡು. ನೆಕ್ಸ್ಟ್ ಏನಾಯ್ತಂದ್ರೆ ನಂಗೆ ಡೆಂಗ್ಯೂ ಬಂತು. ನನ್ನ ಲೈಫಲ್ಲಿ ಆಗಿದ್ದು ಕಹಿ ಘಟನೆ ಅಂದ್ರೆ. ಎಲ್ಲರಿಗೂ ನಮಸ್ಕಾರ. ಹಲವು ಕಡೆಗಳಲ್ಲಿ ತನ್ನ ಗಾಯನದ ಮೂಲಕ ಜನರ ಮನಸ್ಸನ್ನ ಸೂರೆಗೊಂಡ ಕಂಚುಗೋಡಿನ ಕಂಚಿನ ಕಂಠದ ಗಾಯಕಿ ಶ್ರೇಯಾ ಕಾರ್ವಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ತಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಕಲೆ ಅನ್ನೋದು ಎಲ್ಲರಿಗೂ ಒಲಿಯುವುದಿಲ್ಲ. ಸಂಗೀತ ಕ್ಷೇತ್ರ ನಿಮ್ಮನ್ನು ಹೇಗೆ ಆಕರ್ಷಿಸಿತು? ಅಂದ್ರೆ ಹೇಗೆ ನಿಮ್ಗೆ ಒಲವು ಮೂಡಿತು? ಅಂದ್ರೆ ಸಂಗೀತದ ಮೇಲೆ ನಂಗೆ ಆಸಕ್ತಿ ಹೇಗೆ ಬಂತು? ಆಕ್ಚುಲಿ ನಮ್ಮ ಅಪ್ಪಂಗೆಲ್ಲ ಸಿಂಗಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಹಾಡ್ಬೇಕು ಅಂತ ಎಲ್ಲ. ಅಮ್ಮ ಎಲ್ಲ ಜಸ್ಟ್ ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ರು, ಅವ್ರು ಹಾಡ್ತಾ ಇರ್ಲಿಲ್ಲ. ಬಟ್ ಅಪ್ಪ ಎಲ್ಲ ಭಜನೆ ಎಲ್ಲ ಮಾಡ್ತಾ ಇದ್ರು. ಸಿಂಗರ್ ಅಲ್ಲ, ಭಜನೆ ದೇವಸ್ಥಾನದಲ್ಲೆಲ್ಲ ಭಜನೆ ಮಾಡ್ತಿದ್ರು. ನಾನ್ ಕೂಡ ಅಪ್ಪನ ಜೊತೆ ಭಜನೆಗೆಲ್ಲ ಹೋಗ್ತಾ ಇದ್ದೆ ಚಿಕ್ಕವಳಿಂದ. ನಾನು ಭಜನೆ ಟೀಮ್ ಅಲ್ಲೂ ಇದ್ದೆ. ಹಾಗೆ ಮುಂದುವರಿದ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ಪ್ರತಿಭಾ ಕಾರಂಜಿ ಅಂತೆಲ್ಲ ಸೇರ್ಕೊಳ್ತಿದ್ದೆ. ಅದ್ರಲ್ಲೆಲ್ಲ ಪ್ರೈಸ್ ಬರ್ತಿತ್ತು ನಂಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸಿಂಗರ್ ಆಗ್ಬೇಕಂತ ಆಗಿದ್ದಲ್ಲ, ಅದು ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಎಲ್ಲ ಕಡೆ ಪ್ರೈಸ್ ಬಂತು. ಒಂದು ಟ್ರೈ ಮಾಡ್ತಾ ಮಾಡ್ತಾ ಈಗ ಸದ್ಯಕ್ಕೆ ಒಂದು ಪ್ರೊಫೆಷನಲ್ ಸಿಂಗರ್ ಆಗಿ ಗುರ್ತಿಸ್ಕೊಂಡೆ. ನೀವು ಹೊರಗಡೆ ಎಲ್ಲ ಪ್ರೋಗ್ರಾಮ್ ಕೊಡ್ತೀರಿ, ಅಂದ್ರೆ ಕೇವಲ ನೀವಿರುವುದಿಲ್ಲ, ಅಲ್ಲಿ ತುಂಬಾ ಜನ ಹುಡುಗರು ಎಲ್ಲ ಇರ್ತಾರೆ. ಅವಾಗ ನೀವು ಯಾವ್ದಾದ್ರು ಒಂದು ಕೆಟ್ಟ ಘಟನೆಯನ್ನ ಫೇಸ್ ಮಾಡಿದ್ರ ಅಂತ ಹೇಳಿದ್ರೆ? ಹುಡುಗಿರಂತ ಹೇಳಿದಾಗ ಕಾಮನ್ ಎಲ್ಲರ ತಲೆಯಲ್ಲಿ. ಫಸ್ಟ್ ಆಫ್ ಆಲ್ ಈಗ ನಾನು ಅಲ್ಲಿ ಹೋಗುದು ಪರ್ಫಾರ್ಮರ್ ಆಗಿ. ಸೊ ಸ್ಟೇಜ್ ಮೇಲೆ ಮಾತ್ರ ಅಲ್ಲ, ಸ್ಟೇಜ್ ಇಂದ ಕೆಳಗೆ ಕೂಡ ನಾನು ಹೇಳ್ಕೊಂಡು ಹೋಗ್ತೇನೆ. ಸ್ಟೇಜ್ ಇಂದ ಕೆಳಗೆ ಅಂದ್ರೆ ಹಾಡುವಾಗ ಹಾಡ್ತಾ ಹಾಡ್ತಾ ಡ್ಯಾನ್ಸ್ ಮಾಡಿಸ್ತೇನೆ. ಈಗ ಹುಡುಗರೆಲ್ಲ ಪ್ರೋಗ್ರಾಮಿಗೆ ಬರ್ತಾರೆ, ಪಾಪ ಅವ್ರು ಬರೋದು ಎಂಜಾಯ್ ಮಾಡೋದಕ್ಕೆ. ಸೊ ಅವ್ರೇನು ಕೆಟ್ಟದ್ರಷ್ಟೇ ಅಲ್ಲ, ಆ ಥರ ಎಲ್ಲ ಏನಿಲ್ಲ. ನಾನು ಹೋದಾಗ ಏನಿಲ್ಲ, ಯಾಕಂದ್ರೆ ನನ್ನ ಡ್ರೆಸ್ ಸೆನ್ಸ್ ಕೂಡ ನನ್ನ ಪ್ರಕಾರ ಕರೆಕ್ಟ್ ಉಂಟು. ಹುಡ್ಗಿ ಅಂತ ಬಂದಾಗ ಅವ್ರ ಡ್ರೆಸ್ ಕೂಡ ಸರಿಯಾಗಿ ಮಾಡ್ಕೋಬೇಕು. ಪಾಪ ಎಲ್ಲದೂ ಹುಡುಗರ ಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ. ಅವ್ರು ಸರಿಯಾಗಿದ್ರೆ ಎದುರವ್ರು ಕೂಡ ಸರಿಯಾಗಿರ್ತಾರೆ. ಸೊ ನಾನ್ ಡ್ರೆಸ್ ಎಲ್ಲ ಸರಿಯಾಗಿ ಹಾಕೊಳ್ತೇನೆ. ಸೊ ಆದ್ರೆ ಕೆಟ್ಟ ದೃಷ್ಟಿ, ಆತರ ಕೆಟ್ಟ ಘಟನೆ ಆತರ ಇದುವರೆಗೂ ನಾನು ಹೋಗಿದ್ ಪ್ರೋಗ್ರಾಮಿಗೆ ಆಗ್ಲಿಲ್ಲ. ನನಗೆ ಯಾರು ಬ್ಯಾಡ್ ಕಮೆಂಟ್ಸ್ ಆಗ್ಲಿ ಕೆಳಗಿಂದ ಕೊಟ್ಟಿರೋದು ಆತರ ಏನು ಕೊಟ್ಟಿಲ್ಲ. ಅಂದ್ರೆ ಈಗ ನೀವು ಯಾವ್ದೋ ಒಂದು ಪ್ರೋಗ್ರಾಮ್ ಒಪ್ಕೊಂಡಿರ್ತೀರಿ, ಅದು ಕ್ಯಾನ್ಸಲ್ ಆಗಿ ನೀವು ಮನೆಗೆ ಬಂದಿದ್ದು ವಾಪಸ್, ಆತರ ಏನಾದ್ರು ಘಟನೆ ನಡೀತೆ? ಕ್ಯಾನ್ಸಲ್ ಆಗಿ ಮನೆಗೆ ಬಂದಿದ್ದಿಲ್ಲ. ಅಂದ್ರೆ ಪ್ರೋಗ್ರಾಮ್ ಇತ್ತು, ಅವ್ರು ಕೂಡ ಆರ್ಗನೈಸ್ ಮಾಡಿದ್ರು, ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಬಟ್ ಮಳೆ ಬಂತ ಆ ದಿನ, ಗಣೇಶೋತ್ಸವ ಟೈಮಲ್ಲಿ ಭಟ್ಕಳ ಸೈಡ್. ಸೊ ಆ ದಿನ ಅವರೇ ಮನೆಗೆ ಬಿಟ್ಟಿದ್ರು ನಂಗೆ. ಅವತ್ತು ನಾನು ಮತ್ತೆ ನನ್ನ ಅಮ್ಮ ಹೋಗಿದ್ವಿ. ಕ್ಯಾನ್ಸಲ್ ಆದಾಗ ಅವರೇ ಸಾರಿ ಎಲ್ಲ ಕೇಳಿ ಮನೆಗೆ ಬಿಟ್ಟಿದ್ರು. ಈಗ ದೂರ ದೂರ ಪ್ರೋಗ್ರಾಮ್ ಆದವಾಗ ಪ್ರತಿ ಬಾರಿ ನಿಮ್ಮ ಅಮ್ಮ ಬರ್ತಾ ಇದ್ರು? ನಾನು ಒಬ್ಬಳೆ ಎಲ್ಲಿಗೂ ಹೋಗೋದಿಲ್ಲ, ಇದುವರೆಗೂ ಹೋಗಿಲ್ಲ. ಹತ್ರ ಇದ್ರೆ ಹೋಗ್ತೇನೆ, ಅಂದ್ರೆ ನಮ್ ಗುರ್ತದವರು ಯಾರಾದ್ರೂ ಇದ್ರೆ ಹೋಗ್ತೇನೆ. ಮತ್ತೆ ಒಬ್ಬಳೆಲ್ಲ ಹೋಗುದಿಲ್ಲ, ಅಮ್ಮನಿಗೆ ಕರ್ಕೊಂಡು ಹೋಗ್ತೇನೆ. ನಾನು ಎಲ್ಲೇ ಪ್ರೋಗ್ರಾಮ್ ಇದ್ರು ಅಮ್ಮ ಕರ್ಕೊಂಡು ಹೋಗ್ತಾರೆ. ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ. ಮ್ಯೂಸಿಕ್ ಅಂತ ಬಂದಾಗ ನಿಮ್ಗೆ ಯಾವ ಫಾರ್ಮ್ ತುಂಬಾ ಇಷ್ಟ? ಮ್ಯೂಸಿಕ್ ಅಂತ ಬಂದಾಗ ನಂಗೆ ಫೋಕ್ ಫಾರ್ಮ್ ತುಂಬಾ ಇಷ್ಟ. ಅಂದ್ರೆ ನಂದು ಓಪನ್ ವಾಯ್ಸ್ ಅಲ್ಲ, ಸೊ ನನ್ನ ವಾಯ್ಸ್ ಆ ಫಾರ್ಮ್ ತುಂಬಾ ಶೂಟ್ ಆಗುತ್ತೆ. ಅಂದ್ರೆ ಈ ಒಂದು ಫೀಲ್ಡಿಗೆ ಬರ್ಲಿಕ್ಕೆ ನಿಮ್ಗೆ ಯಾರಾದ್ರೂ ಒಂದು ಇನ್ಸ್ಪಿರೇಷನ್ ಇದ್ರ? ಅಂದ್ರೆ ಎಲ್ಲ ವ್ಯಕ್ತಿಗಳಿಗೆ ಒಂದಲ್ಲ ಒಬ್ರು ಇನ್ಸ್ಪಿರೇಷನ್ ಅಂದ್ರೆ ನನ್ನ ಅಮ್ಮನೇ. ಅವ್ರು ಒಂದ್ ವೇಳೆ ಉದಯ ಸಿಂಗರ್ ಆಡಿಷನ್ ಕರ್ಕೊಂಡು ಹೋಗದೆ ಇದ್ರೆ ನಾನು ಸಿಂಗರ್ ಅಂತ ಇದಾಗ್ತಾನೆ ಇರಲಿಲ್ಲ. ನೀವು ಉದಯ ಸಿಂಗರ್ ಅಂತ ಹೇಳಿದ್ರಿ, ಅದ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಬಹುದಾ? ಆಕ್ಚುಲಿ ಟಿವಿಯಲ್ಲಿ ಬರ್ತಿತ್ತು, ಉದಯ ಸಿಂಗರ್ ಆಡಿಷನ್ ಇದೆ ಬ್ರಹ್ಮಾವರದಲ್ಲಿ ಇಂಥ ಕಾಲೇಜಲ್ಲಿ ಅಂತ ಬರ್ತಾ ಇತ್ತು. ನಾವು ಅದೆಲ್ಲ ಮೊಬೈಲಲ್ಲಿ ಫೋಟೋ ಹೊಡ್ಕೊಂಡ್ವಿ, ಎಲ್ಲೆಲ್ಲಿ ಆಡಿಷನ್ ಸ್ಥಳ ಅಂತೆಲ್ಲ ಹಾಕ್ತಾರಲ್ಲ ಅದೆಲ್ಲ. ಆಮೇಲೆ ಹೋದ್ವಿ ಆಡಿಷನ್ಗೆ, ಅಮ್ಮ ಕರ್ಕೊಂಡು ಹೋದ್ವಿ. ನನ್ಗೆ ಆವಾಗ ಫಿಲ್ಮ್ ಸಾಂಗ್ ಬರೋದಂದ್ರೆ 3 ಹಾಡು. ಅದ್ರಲ್ಲಿ ನಾ ಒಂದು ಹಾಡು ಹಾಡಿದ್ದೆ, ನೀನೇ ರಾಮ ನೀನೇ ಶ್ಯಾಮ ಅಂತ. ಅದ್ರಲ್ಲೇ ಅವರು ವಾಯ್ಸ್ ನೋಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ ಬ್ಯಾಂಗ್ಳೂರಲ್ಲಿತ್ತು. ಆಮೇಲೆ ಅಲ್ಲಿ ಕೂಡ ಅದೇ ಹಾಡು ಹಾಡಿದ್ದೆ. ನಂಗೆ ಮತ್ತೆ ಬೇರೆ ಹಾಡು ಬರೋದಿಲ್ಲ, ಭಕ್ತಿಗೀತೆ ಭಜನೆ ಎಲ್ಲ ತುಂಬಾ ಹಾಡ್ತಿದ್ದೆ. ಅವ್ರಿಗೆ ವಾಯ್ಸ್ ಇಷ್ಟ ಆಯ್ತು. ಬೆಂಗಳೂರಲ್ಲಿ ಒಂದು ರೌಂಡ್ ಆದ್ಮೇಲೆ ವಾಪಸ್ ಇನ್ನೊಂದು ರೌಂಡ್ ಮಾಡಿದ್ರು. ಸುಚೇತನ್ ಸರ್ ಅಂತ ಒಬ್ರಿದ್ದಾರೆ, ಅವ್ರು ಮೆಂಟಲ್ ಆಗಿದ್ರು ಅಲ್ಲಿ. ನನಗೆ
ಅವ್ರು ಸೆಲೆಕ್ಟ್ ಮಾಡಿದ ನಂತರ ಇನ್ನೊಂದು ಬೆಂಗಳೂರಲ್ಲಿ 2 ರೌಂಡ್ ಮಾಡಿ, ಇನ್ನೊಂದು ಫೈನಲ್ ರೌಂಡ್ ಅಂದ್ರೆ ಮೆಗಾ ಆಡಿಷನ್. ಅದ್ರಲ್ಲೂ 2 ರೌಂಡ್ ಇತ್ತು. ನಾನು ಮೆಗಾ ಆಡಿಷನ್ ಅಲ್ಲೇ ಫಸ್ಟ್ ರೌಂಡ್ ಅಲ್ಲೇ ಸೆಲೆಕ್ಟ್ ಆದೆ. ಅವಾಗ ಇದು ನಿಂತಲ್ಲೇ ನಿಲ್ಲಲ್ಲ ಅಂತ ಸಾಂಗ್ ಇದೆಯಲ್ಲ, ಅದು ನಾನು ಹೊಸದಾಗಿ ಕಲ್ತಿದ್ದಲ್ಲೇ ಅವರೇ ಹೇಳಿಕೊಟ್ಟಿದ್ದು. ಸೊ ಅಲ್ಲೇ ಸೆಲೆಕ್ಟ್ ಆದೆ. ಆಮೇಲೆ ನಂಗೆ ಅದರಲ್ಲೇ ಮುಂದುವರಿಬೇಕಂತ ಆಸೆ ಇತ್ತು. ಅಂದರೆ ನಾನು 4 ವೀಕ್ಸ್ ಇದ್ದೆ ಅಲ್ಲಿ. ಅಂದರೆ ನೆಕ್ಸ್ಟ್ ಏನಾಯ್ತಂದ್ರೆ ನಂಗೆ ಡೆಂಗ್ಯೂ ಬಂತು. ನನ್ನ ಲೈಫಲ್ಲಿ ಆಗಿದ್ದ ಕಹಿ ಘಟನೆ ಅಂದರೆ ಇದೆ. ನಂಗೆ ಉದಯ್ ಸಿಂಗರಲ್ಲಿ ಮುಂದೆ ಹೋಗ್ಬೇಕು ಅಂದರೆ ಎಲ್ಲ ರೌಂಡ್ಸಲ್ಲಿ ನಾನು ಇರ್ಬೇಕಂತ ಆಸೆ ಇತ್ತು. ಫಿನಾಲಿಗೆ ಹೋಗ್ಬೇಕಂತ ಆಸೆ ಇತ್ತು, ಬಟ್ ಆಗಿಲ್ಲ, ಡೆಂಗ್ಯೂ ಬಂತು. ಅಂದ್ರೆ ಅಲ್ಲಿಂದ ನೀವು ಕ್ವಿಟ್ ಮಾಡಿ? ಕ್ವಿಟ್ ಮಾಡಿದ್ದೆ, ಮಾಡಲೇಬೇಕಾಯ್ತು, ನನ್ನ ಸಿಚುವೇಶನ್ ಆಗಿತ್ತು. ನೀವು ಹೊರಗಡೆ ಸಾಕಷ್ಟು ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ರಿ. ಅಂದ್ರೆ ಈಗ ಆಡಿಯನ್ಸ್ ಹೇಗೆ ಇಷ್ಟಪಡ್ತಾರೆ? ಭಕ್ತಿಗೀತೆಯನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರಾ ಅಥವಾ ಫಿಲ್ಮ್ ಸಾಂಗ್ಗೆ ನಿಮ್ಮನ್ನ ಕರೀತಾರಾ? ನಾನು ಎಲ್ಲ ಥರ ಸಾಂಗ್ಸ್ ಹಾಡ್ತೀನಿ. ಬಟ್ ಈಗ ನನ್ನ ಹೊಸ ಟೀಮ್ ಮಾಡಿದ್ದೀನಿ, ಶ್ರೀನಿಧಿ ಮ್ಯೂಸಿಕಲ್ಸ್ ಅಂತ. ಶ್ರೀನಿಧಿ ಅಂದರೆ ನನ್ನ ಅಕ್ಕ. ಸೊ ಅವಳ ಹೆಸರಲ್ಲೇ ಒಂದು ಮಾಡಿದ್ದೀನಿ. ಅವಳಂದ್ರೆ ಒಂಥರ ಲಕ್ಕಿ ನಮಗೆ. ಸೊ ಅವಳ ಹೆಸರಲ್ಲೇ ಒಂದು ಮಾಡಿದ್ದೀವಿ. ತುಂಬ ಪ್ರೋಗ್ರಾಮ್ಸ್ ಭಕ್ತಿಗೀತೆ ಇದೆ, ನನಗೆ ಜಾಸ್ತಿ ಸಿಗ್ತಾ ಇದೆ. ಮತ್ತೆ ಸಿನಿಮಾ ಸಾಂಗ್ಸ್ ಎಲ್ಲ ಹಾಡ್ತೀನಿ. ಬಟ್ ನನಗೆ ಅಂತ ಟೀಮ್ ಇಲ್ಲ, ಬೇರೆಯವ್ರ ಟೀಮಿಗೆ ಹೋಗ್ತೀನಿ, ಅವರೇ ಕರೀತಾರೆ ನಮಗೆ. ಅಂದ್ರೆ ಇದು ಕೇವಲ ಸಾಂಗ್ ಅಂತಲ್ಲ, ಕುಣಿತ ಭಜನೆಯಲ್ಲೂ ಕೆಲವು ವಿಡಿಯೋಸ್ ನಿಮ್ದು ವೈರಲ್ ಆಗಿತ್ತು. ನಮ್ದು ಕುಣಿತ ಭಜನೆ ಟೀಮ್ ಇತ್ತು, ಜೈ ಶ್ರೀರಾಮ್ ಮಹಿಳಾ ಭಜನಾ ಮಂಡಳಿ ಕಂಚುಗೋಡು ಅಂತ. ಅದ್ರಲ್ಲಿ ಕೂಡ ನಾನಿದ್ದೆ. ಅಂದ್ರೆ ಇವಾಗ ಹೋಗ್ತಾ ಇಲ್ಲ? ಇವಾಗ ಇಲ್ಲ, ಇವಾಗ ಸ್ವಲ್ಪ ನಂದೇ ಟೀಮ್ ಅಂತ ಸ್ವಲ್ಪ ಬಿಸಿ ಇದ್ದೆ. ನೀವೀಗ ಇಷ್ಟೆಲ್ಲ ನೇಮ್ ಮಾಡಿದ್ರಿ, ಅಂದ್ರೆ ಎಲ್ರು ಅಂತ ನಾನು ಹೇಳುದಿಲ್ಲ, ಕೆಲವು ಫ್ರೆಂಡ್ಸ್ ಇರ್ತಾರೆ ಅವಳು ಅಷ್ಟು ನೇಮ್ ಮಾಡಿದ್ಲು, ಯೂಟ್ಯೂಬ್ ಅಲ್ಲೆಲ್ಲ ಫೇಮಸ್ ಇದ್ಲು, ಹಾಗೀಗೆ ಏನಾದ್ರು ನಿಮ್ಗೆ ತೊಂದರೆ ಕೊಟ್ಟದಿತ್ತ ಅಥವಾ ಯಾರಾದ್ರೂ ಸಪೋರ್ಟಿವ್ ಆಗಿ ಇದ್ದವರು ಇರ್ಬೋದು? ಫಸ್ಟ್ ನಾನು ನೆಗೆಟಿವ್ ಹೇಳಿ ಆಮೇಲೆ ಪಾಸಿಟಿವ್ ಹೇಳ್ತೆ. ನೆಗೆಟಿವ್ ಅಂದ್ರೆ ಸ್ವಲ್ಪ ಜನ ಫ್ರೆಂಡ್ಸ್ ಅಂದ್ರೆ ಹಿಂದಿಂದ ಎಲ್ಲ ಮಾತಾಡ್ತಾರೆ, ಹಿಂದಿಂದ ಮಾತಾಡೋರಿಗೆ ನಾ ಕೇರ್ ಮಾಡುದಿಲ್ಲ ಬಿಡಿ. ಮತ್ತೆ ಪಾಸಿಟಿವ್ ಅಂತ ಬಂದ್ರೆ ನಂಗೆ, ನಾನು ಎಲ್ಲರನ್ನು ಏನು ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ, ಎಲ್ಲರ ಹತ್ರ ಮಾತಾಡ್ತಾ ಹೋಗ್ತೀನಿ. ಬಟ್ ಎಲ್ರಿಗೂ ಅಂದ್ರೆ ಫ್ರೆಂಡ್ಸ್ ಆಗಿ ಹತ್ರ ಆಗ್ಲಿಕ್ಕೆ ನಾನು ಇಷ್ಟ ಪಡುದಿಲ್ಲ, ಬಟ್ ಮಾತಾಡ್ತೇನೆ. ಹಾಗಂದ್ರೆ ಹತ್ರ ತಗೊಳ್ಳೋದಿಲ್ಲ, ಅಂದ್ರೆ ಫುಲ್ ಅವ್ರ ಜೊತೆನೇ ಇರೋದು. ಹಾಗಂತ ಒಂದು ಸೆಲೆಕ್ಟಿವ್ ನಮ್ದೊಂದು ಗ್ಯಾಂಗ್ ಇದೆ. ನಾವು ಒಂದು 3 ಜನ ಇದ್ದೀವಿ. ನಾನು 4 ಜನ ಇದ್ದೀವಿ. ನಾನು ಮತ್ತೆ ಪೂಜಾ ಅಕ್ಕ, ಮತ್ತೆ ಸಚಿನ್, ಮತ್ತೆ ಬ್ರಾಹ್ಮಿ, ನಾವು 4 ಜನ. ನಮ್ಮದ್ರಲ್ಲಿ ಈಗ ಹೊಟ್ಟೆ ಕಿಚ್ಚಾಗಲಿ ಆ ಥರ ಏನು ಬರೋದಿಲ್ಲ. ಎಂತಕ್ಕಂದ್ರೆ ನಾವು 4 ಜನನು ಇದೆ ಕಲ್ಚರಲ್ ಫೀಲ್ಡ್ ಅಲ್ಲೇ ಇದ್ದವರಲ್ವಾ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇದೆ. ಅವ್ರ ಟ್ಯಾಲೆಂಟಿಗೆ ನಾನು ಸಪೋರ್ಟ್ ಮಾಡ್ತೇನೆ, ನನ್ನ ಟ್ಯಾಲೆಂಟಿಗೆ ಅವ್ರು ಸಪೋರ್ಟಿವ್ ಆಗಿದ್ದಾರೆ. ರವಿ ಬಸ್ರೂರ್ ಅವರು ನಿಮ್ಗೆ ಹೇಗೆ ಸಪೋರ್ಟಿವ್ ಆಗಿರ್ತಿದ್ರು? ರವಿ ಬಸ್ರೂರ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಗೆ ಎಲ್ಲರಿಗೂ. ನಮ್ಮ ಕೋರಸ್ ಟೀಮಲ್ಲಿ ಒಂದಿಷ್ಟು ಜನ ಹುಡುಗಿಯರಿದ್ದಾರೆ, ಬಾಯ್ಸಿಂಗ್ ಟೀಮ್ ಕೂಡ ಉಂಟು. ಸೊ ನಾವಲ್ಲಿ ನಾನು 1-2 ಮಂತ್ಸ್ ಕಂಟಿನ್ಯೂಸ್ ವರ್ಕ್ ಮಾಡಿದ್ದೆ ಅಲ್ಲಿ ಕೋರಸ್ ಟೀಮಲ್ಲಿ. ಸೊ ಅಲ್ಲಿಗ ಬೆಳಿಗ್ಗೆ ಅವರು 7 ಗಂಟೆಗೆ ಹೋದರೆ ರಾತ್ರಿ 12 ಗಂಟೆ ಆಗಿರ್ಬೋದು ಅಷ್ಟೆಲ್ಲ ಆಗ್ತಿತ್ತು. ಮನೆಗೆಲ್ಲ ಬಿಡ್ತಾ ಇದ್ರು, ಅವರೇ ಬಿಡ್ತಾ ಇದ್ರು, ಅವ್ರ ಟೀಮ್ ಅವರೆಲ್ಲ ಇರ್ತಾರಲ್ಲ ಅವ್ರು ಬಿಡ್ತಾ ಇದ್ರು. ಮತ್ತೆ ಅವ್ರಿಗೆ ಒಂದು ಮ್ಯೂಸಿಕ್ ಏನಾದರೂ ಐಡಿಯಾ ತಲೆಗೆ ಬಂತು, ಆ ಮೂಮೆಂಟಲ್ಲಿ ನಾವು ಅಲ್ಲೇ ಇರಬೇಕು, ಅವ್ರು ಹಾಡಿಸಿ ಬಿಡ್ತಾರೆ. ಇಲ್ಲ ಅಂದರೆ ಅವ್ರಿಗೆ ನೆನಪು ಹೋದ್ರೆ ಮತ್ತೆ ಅದು ಅವರು ಕಮ್ಬ್ಯಾಕ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತಿದ್ರು ಅವರು. ಹಾಗೆ ಅವ್ರ ಮನಸ್ಸಲ್ಲಿ ಇದ್ದದನ್ನ ಕೋರಸ್ ಅಂತ ಹೇಳೋದು ಮಾತ್ರ, ಅದು ಕೊಡುವಷ್ಟು ಟೈಮನ್ನು ಪ್ಲೇಬ್ಯಾಕ್ ಸಿಂಗರ್ ಮೇನ್ ಸಾಂಗ್ ಏನು ಹಾಡ್ತಾರೆ ಅದಕ್ಕೂ ಕೊಡೋದಿಲ್ಲ ಅವರು. ಕೋರಸ್ ಟೀಮ್ ಅವ್ರಿಗೆ ತುಂಬ ಟೈಮ್ ತಗೊಳ್ತಾರೆ, ತುಂಬ ಅಂದ್ರೆ ತುಂಬ. ಈಗ ಯೂಟ್ಯೂಬ್ ಚಾನೆಲ್ ಎಲ್ಲ ಉಂಟು ನಿಮ್ದು, ಯೂಟ್ಯೂಬ್ ಚಾನೆಲ್ ಮಾಡ್ಬೇಕಂತ ಯಾಕೆ ಅನಿಸ್ತು? ಯೂಟ್ಯೂಬ್ ಚಾನಲ್ ನಂದು ನಾನು 8th ಇರುವಾಗ ಯೂಟ್ಯೂಬ್ ಚಾನಲ್ ಇತ್ತು. ನನ್ನ ಅಕ್ಕ ಯೂಸ್ ಮಾಡ್ತಿದ್ಲು, ಅವಳ ಹೆಸರಲ್ಲೇ ಇತ್ತು ನಿಶಾ ನಾಗರಾಜ್ ಅಂತ. 1 ವರ್ಷಕ್ಕೆ ಒಂದೊಂದು. ನನಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಗೊತ್ತಾಗಿದ್ದೆ ಕೊರೋನಾ ಟೈಮಲ್ಲಿ. ಆಗೆಲ್ಲ ಮೊಬೈಲ್ ಎಲ್ಲ ಕೈ ಹತ್ತಿರನೇ ಇರ್ತಿತ್ತು, ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ವಿ, ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ. ಸೊ ಆಗ ನಂಗೆ ಅನಿಸ್ತು ನಾನು ಯೂಟ್ಯೂಬ್ ಚಾನಲ್ ಮಾಡಿ ನಂದು ಸಿಂಗಿಂಗ್ ವೀಡಿಯೋಸ್ ಎಲ್ಲ ಯಾರು ಬಿಡಬಾರ್ದು. ಆಮೇಲೆ ಸಿಂಗಿಂಗ್ ವೀಡಿಯೋಸ್ ಸ್ವಲ್ಪ ಬಿಟ್ಟೆ, ವ್ಲಾಗ್ಸ್ ನಾನು ಯಾಕೆ ಮಾಡಬಾರ್ದು ಅಂತ ಕೂಡ ಬಂತು. ವ್ಲಾಗ್ಸ್ ಸಮೇತ ಬಿಟ್ಟೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಡು ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಒಳ್ಳೆ ವ್ಯೂಸ್ ಎಲ್ಲ ಸಿಗ್ತಾ ಇತ್ತು. ರೀಸೆಂಟ್ ಆಗಿ 10K ಫಾಲೋವರ್ಸ್ ಕೂಡ ಇತ್ತು. ಸೊ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಸಂಗೀತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಯಾವುದೇ ಫೀಲ್ಡ್ ಅಲ್ಲಿ ಹುಡುಗಿರ್ ಬಂದ ತಕ್ಷಣ ಅವ್ರಿಗೆ ಏನಾದ್ರೂ ಒಂದು ಮಾತು ಕೇಳ್ತಾರೆ, ಬ್ಯಾಡ್ ಕಮೆಂಟ್ಸ್ ಬರ್ತದೆ. ಈಗ ಇನ್ನು ಬರ್ತಿರುವಂತ ಹುಡುಗಿರಾಗಿರ್ಬೋದು, ಅವರಿಗೆ ನಿಮ್ ಕಿವಿ ಮಾತು ಹೇಳುದಾದ್ರೆ ಏನ್ ಹೇಳ್ತೀರಾ? ಕಿವಿ ಮಾತು ಅಂತ ಹೇಳಿದಾಗ
ನೀವು ಏನ್ ಮಾಡ್ತಾ ಇದ್ದೀರಾ ಅದು ನಿಮ್ ತಲೆಯಲ್ಲಿ ಇರ್ಲಿ. ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಅಪ್ಲೋಡ್ ಮಾಡುವಾಗ ನೀವು ಏನ್ ಸಂದೇಶ ಕೊಡ್ತಾ ಇದ್ದೀರಾ ಅದ್ರ ಬಗ್ಗೆ. ಈಗ ನಾನು ಮ್ಯೂಸಿಕ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ, ನನ್ನ ಹತ್ರ ತುಂಬಾ ಜನ ಕೇಳ್ತಾರೆ, ಅಕ್ಕ ನೀವು ಯಾವ ಮೈಕ್ ಯೂಸ್ ಮಾಡ್ತೀರಾ, ಒಳ್ಳೆ ಕ್ಲಿಯರ್ ಆಗಿ ಕೇಳುತ್ತಲ್ಲ, ಆ ತರ ಎಲ್ಲ ತುಂಬಾ ಜನ ಕೇಳ್ತಾರೆ. ಅಂದ್ರೆ ನೀವು ಒಂದಿಷ್ಟು ಜನರಿಗೆ ಇಷ್ಟ ಆಗ್ಬೇಕೇ ಹೊರತು ನಿಮ್ಮಿಂದ ಅವರು ಏನಾದ್ರು ಕೆಟ್ಟದನ್ನು ಕಲಿಯೋದಲ್ಲ, ಒಳ್ಳೇದನ್ನೇ ಕಲಿಬೇಕು. ಆ ಥರ ಎಂತಾದ್ರೂ ಇದ್ರೆ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಇರಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇಷ್ಟೊತ್ತು ನಿಮ್ಮನ್ನ ಮಾತಾಡಿಸಿದ್ದು ಕೂಡ ನಮ್ಗೆ ಖುಷಿ ಆಯ್ತು. ಯಾರಿಗಾದ್ರೂ ನಿಮ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ ಇದ್ರೆ ಹೇಳ್ಬೋದು. ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ನನ್ನ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತೇನೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಮತ್ತೆ ನನ್ನ ಗುರುಗಳಿಗೆ, ಆಮೇಲೆ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರಿಗೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಮತ್ತೆ ನನ್ನ ಫ್ಯಾಮಿಲಿ ಅವ್ರಿಗೆ